ನಾವಿವತ್ತು KGAD ಲೋನನ್ನು HRMSನಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು HRMS ಲಾಗಿನನ್ನು ಮಾಡ್ಕೋಬೇಕು. ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ಇಲ್ಲಿ ನೋಡಿ, ಈಗ ಲಾಗಿನ್ ಆಯಿತು. ಲಾಗಿನ್ ಆದಮೇಲೆ ಪೇರೋಲ್ಗೆ ಹೋಗಬೇಕು. ಪೇರೋಲ್ನಲ್ಲಿ ಲೋನ್ ಆ್ಯಂಡ್ ರಿಕವರೀಸ್, ಇಲ್ಲೇ ಲೋನ್ ಆ್ಯಂಡ್ ರಿಕವರೀಸನ್ನು ತೊಗೊಂಡು ಇಲ್ಲಿ ಏನಿದೆ ಇಲ್ಲೇ KGAD ನಂಬರನ್ನು ಹಾಕಿ ಗೆಟ್ ಕೊಡಿ. ಗೆಟ್ ಕೊಟ್ಟಾದಮೇಲೆ ಸಿಬ್ಬಂದಿ ಹೆಸರು, KGAD ನಂಬರು, ಡೇಟ್ ಆಫ್ ಜಾಯ್ನಿಂಗನ್ನು ತೋರಿಸುತ್ತೆ. ಇಲ್ಲಿ ನೋಡಿ, ಯಾವುದಾದ್ರೂ KGAD ಲೋನ್ ಇದೆಯಾ ಚೆಕ್ ಮಾಡ್ಕೋಬೇಕು. ಇದ್ರೆ ಅದನ್ನು ಡಿಲೀಟ್ ಮಾಡ್ಕೋಬೇಕು. ಈಗ ನಾವು ಹೊಸದಾಗಿ ಆ್ಯಡ್ ಮಾಡ್ಕೊತಾ ಇದರಿಂದ ಇಲ್ಲಿ ಅಪ್ರೂವ್ ಲಿಸ್ಟನ್ನು ತೊಗೊಂಡು ಇಲ್ಲಿ ರಿಕವರಿ ನೇಮ್ ಇದ್ದಲ್ಲಿ ನಾವು KGAD ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, KGAD ಕರ್ನಾಟಕ ಗ್ರೂಪ್ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ರಿಕವರಿ ಅಮೌಂಟ್ನ ನಾವು ಲೋನ್ ಸ್ಯಾಂಕ್ಷನ್ ಆಗಿರುತ್ತಲ್ಲ ಅಲ್ಲಿ ನಾವು 1,88,000 ಲೋನ್ ತೊಗೊಂಡಿರ್ತೀವಿ. ಅದಕ್ಕೆ 10 ಕಂತು ಅಂದರೆ 18,800 ಆಗುತ್ತೆ. ಇಲ್ಲಿ ಟೂ ಡೇಟ್ ಇದೆ ನೋಡಿ, ಟೂ ಡೇಟ್ ಅಂದರೆ 1/4/24ಕ್ಕೆ ನಾವು ಲೋನ್ ತೊಗೊಂಡಿದ್ದೀವಿ. ಆ ಟೂ ಡೇಟನ್ನು ಅಲ್ಲೇ ನಮೂದು ಮಾಡಬೇಕು. ಆಮೇಲೆ ಫಾರ್ಮ್ ಡೇಟ್ ಅಂದರೆ 10 ತಿಂಗಳಾಗುತ್ತೆ. 10 ತಿಂಗಳ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಜನವರಿವರೆಗೂ ಬರುತ್ತೆ. ಜನವರಿ ತೊಗೊಂಡ್ರೆ ನಾವು 10 ತಿಂಗಳು ಕ್ಯಾಲ್ಕುಲೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 18,800 10 ಕಂತು ಅಂದರೆ ಜನವರಿಗೆ ಆಗುತ್ತೆ. ಇಲ್ಲೇನಿದೆ, ಇಲ್ಲಿ 10 ಕಂತಿಗೆ ರಿಕವರಿ ಅಮೌಂಟ್ 18,800, ಫ್ರಾಮ್ ಡೇಟು, ಟೂ ಡೇಟು ಎಲ್ಲ ಹಾಕಿಂದ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಆ್ಯಡ್ ಕೊಡಬೇಕು. ರೆಕಾರ್ಡೆಡ್ ಸಕ್ಸಸ್ಫುಲ್ಲಿ. ಈಗಿಲ್ಲಿ ಎಕ್ಸೆಪ್ಟ್ ಆಲ್ ಇದೆ ನೋಡಿ, ಎಕ್ಸೆಪ್ಟ್ ಆಲ್ ಕೊಡಬೇಕು. ಎಕ್ಸೆಪ್ಟ್ ಆಲ್ ಕೊಟ್ಟಮೇಲೆ ಅಪ್ರೂವ್ಡ್ ಸಕ್ಸಸ್ಫುಲಿ. ಈಗ ನಮ್ಮದು KGAD ಲೋನು ಆ್ಯಡ್ ಆಯಿತು. ಈಗ ಪೇರೋಲು, ಲೋನ್ ಆ್ಯಂಡ್ ರಿಕವರೀಸು, ಹೊಳ್ಳಿ ಲೋನ್ ಆ್ಯಂಡ್ ರಿಕವರೀಸ್. ಅದೇ ಥರ ಇನ್ನೊಂದು ಸಿಬ್ಬಂದಿದು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ಈಗ ಅದು ಆ್ಯಡ್ ಆಗಿದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗಿಲ್ಲೇ ಓಪನ್ ಆಯಿತು. ಅಂದರೆ KGAD ಲೋನ್ ತೊಗೊಂಡಿದ್ದು 18,800 1/4/24ರಿಂದ 1/1/2025ವರೆಗೆ ಆ್ಯಡ್ ಆಯಿತು. ಅದೇ ಥರ ಈಗ ಒಂದು ಸಿಬ್ಬಂದಿದಾಯಿತು. ಇನ್ನೊಂದು ಸಿಬ್ಬಂದಿ ಮಾಡೋದು ಯಾವ ರೀತಿ ಅಂತ ಮೊದಲಿಂದ ಸ್ಟೆಪ್ 1 ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಲೋನ್ ಆ್ಯಂಡ್ ರಿಕವರೀಸ್ ತೊಗೋಬೇಕು. ಇಲ್ಲಿ ಇನ್ನೊಂದು ಸಿಬ್ಬಂದಿಯಾದ KGAD ನಂಬರನ್ನು ಹಾಕ್ತಾ ಇದ್ದೀನಿ ನಾನು. ಇದರಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಚಾಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದ್ರಿಂದ ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲೇ ಹಾಕೊಂಡು ನೋಡಿ, ರಿಕವರಿ ಅಮೌಂಟ್ ಅಂದರೆ ನಮಗೆ ಲೋನ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅದನ್ನು ಎಷ್ಟು ಕಂತಲ್ಲಿ ಡಿವೈಡ್ ಮಾಡಿಕೊಂಡು, 40 ಕಂತಿದ್ರೆ 40 ಕಂತಲ್ಲಿ ಸ್ಯಾಂಕ್ಷನ್ ಅಮೌಂಟನ್ನು ಡಿವೈಡ್ ಮಾಡ್ಕೋಬೇಕು. ಇಲ್ಲ 20 ಕಂತಿದ್ರೆ 20 ಕಂತನ್ನು ಸ್ಯಾಂಕ್ಷನ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಅದನ್ನು ಅಮೌಂಟನ್ನು ಇಲ್ಲಿ ಹಾಕೋಬೇಕಿರುತ್ತೆ. ಇಲ್ಲಿ ನೋಡಿ, 21,244 20 ಕಂತುಗಳಲ್ಲಿ ಹಾಕ್ಕೊಂಡಿದ್ದೀವಿ ನಾವು. ಆ್ಯಡ್ ಅಂತ ಕೊಡಬೇಕೀಗ. ಆ್ಯಡ್ ಅಂತ ಕೊಟ್ಟಮೇಲೆ ಸಕ್ಸಸ್ಫುಲಿ ಆ್ಯಡೆಡ್ ಆಯಿತು. ಈಗ ಆ್ಯಡ್ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ ನಾವೇನು ಮಾಡಬೇಕು, ಎಕ್ಸೆಪ್ಟ್ ಆಲ್ ಮಾಡಲೇಬೇಕು. ಎಕ್ಸೆಪ್ಟ್ ಆಲ್ ಮಾಡದೇ ಇದ್ದರೆ ನಮ್ಮದು ಈ ತಿಂಗಳ ಪಗಾರದಲ್ಲಿ ನಾವು ಮಾಡ್ತಾಯಿದ್ರೆ ಈ ತಿಂಗಳ ಪಗಾರದಲ್ಲಿ ಡಿಡಕ್ಷನ್ ಆಗೋದಿಲ್ಲ. ಎಕ್ಸೆಪ್ಟ್ ಆಲ್ ಮಾಡಿದರೆ ಮಾತ್ರ ಈ ಮಂತಲ್ಲಿ ನಾವು ಪೇಬಿಲನ್ನು ಜನರೇಟ್ ಕೊಟ್ಟ ಮೇಲೆ ವ್ಯೂ ಡ್ರಾಪ್ನಲ್ಲಿ ನಮ್ಮದು KGAD ಲೋನು ಕಟ್ ಆಗಿರೋದು ಕಾಣುತ್ತೆ. ಇಲ್ಲಿದೆ ನೋಡಿ, ಈಗ ನಾವು ಆ್ಯಡ್ ಮಾಡಿದ್ದನ್ನು ಇಲ್ಲೇ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ನಾವು ಅಪ್ರೂವರ್ ಮಾಡ್ಕೋಬೋದು, ತಪ್ಪಾಗಿದ್ದರೆ ಡಿಲೀಟ್ ಕೂಡ ಮಾಡ್ಕೋಬೋದು. ಡಿಲೀಟ್ ಕೊಟ್ಕೊಂಡು ಮತ್ತೊಮ್ಮೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರು ನೋಡ್ತಾ ಇದ್ದರೆ.